ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ. ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಆ ಕಾಡಿನ ಮೂಕ ಜೀವಿಗಳಿಗೆ ಹಸಿವು ನೀಗಿಸುವಂಥ ಸೇವೆಗೆ ಈ ದಿನ ನಾನು ನನ್ನ ಸ್ನೇಹಿತರು ಕೂಡ ಬಂದು ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಇವತ್ತು ಬಂದಿದ್ದೇವೆ. ಅದಕ್ಕಾಗಿ ಬಂಧುಗಳೇ, ಪ್ರತಿಯೊಬ್ಬರು ಕೂಡ ಆ ಮೂಕ ಜೀವಿಗಳನ್ನು ರಕ್ಷಣೆ ಮಾಡುವಂಥದ್ದು, ಅವುಗಳನ್ನು ಹಸಿವು ನೀಗಿಸುವಂಥದ್ದು, ಬೇಸಿಗೆ ಟೈಮ್ನಲ್ಲಿ ಅವುಗಳಿಗೆ ದಾಹ ತೀರಿಸುವಂಥದ್ದು, ಇಂಥ ಹಲವು ಸೇವೆಗಳನ್ನು ನೀವು ಎಲ್ಲ ಸೇರಿ ಮಾಡಬೇಕು. ಯಾಕೆಂದರೆ ಇವತ್ತು ನಾಡಿನ ಪ್ರಕೃತಿ ಉಳಿವಿಗಾಗಿ. ನಮಸ್ಕಾರ ಆತ್ಮೀಯ ಬಂಧುಗಳೇ. ಕಾಡಿನ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವುದು ಆ ಕಾಡಿನ ರಾಜನಿಗೆ ಗೊತ್ತು, ಅಹಮಾತ್ಮ. ಅದಕ್ಕಾಗಿ ಆ ಕಾಡಿನ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವುದು, ಕಾಡಿನ ಪಕ್ಷಿಗಳನ್ನು ಮಕ್ಕಳಂತೆ ಬೆಳೆಸುವುದು ಆ ಕಾಡಿನ ರಾಜನಿಗೆ ಮಾತ್ರ ಆ ವಿಶೇಷವಾದಂಥ ಒಂದು ಸೇವೆ ಗೊತ್ತಿರೋದು. ಯಾಕೆಂದರೆ ಆನೆಯನ್ನು ಪಳಗಿಸಬೇಕಾದ್ರೆ ಆ ಮಾವತನಿಗೆ ಗೊತ್ತು ಅದರ ಮಹಾತ್ಮ. ಅದಕ್ಕಾಗಿ ಕಾಡಿನ ಯಾವುದೇ ವನ್ಯಜೀವಿಗಳನ್ನು ತನ್ನ ಮಕ್ಕಳಂತೆ ಪಳಗಿಸೋಕ್ಕೆ ಅಲ್ಲಿನ ಕಾಡಿನ ರಾಜನಿಗೆ ಮಾತ್ರ ಗೊತ್ತು. ದಿನನಿತ್ಯವೂ ಕೂಡ ಆ ಕಾಡಿನ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವಂಥದ್ದು, ಆ ಕಾಡಿನ ಪಕ್ಷಿಗಳಿಗೆ ಹಸಿವು ನೀಗಿಸುವಂಥದ್ದು, ಹಲವು ಪ್ರಕೃತಿಯಲ್ಲಿ ಜೀವಿಸುವ ಸಕಲ ಜೀವರಾಶಿಗಳನ್ನು ಕೂಡ ರಕ್ಷಣೆ ಮಾಡುವ ಸಲುವಾಗಿ ದಿನನಿತ್ಯವೂ ಕೂಡ ಆ ಕಾಡಿಗೆ ಹೋಗಿ ಆ ಕಾಡಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಹರಿದಾಡುವ ಇರುವೆಗಳಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಗಳನ್ನು ರಕ್ಷಣೆ ಮಾಡುವುದು ತುಂಬ ಕಷ್ಟ ಆಗಿದರೂ ಕೂಡ ಆ ಕಾಡಿನ ರಾಜರು ಆ ಪ್ರಾಣಿಯನ್ನು ಎಷ್ಟು ತನ್ನ ಮಕ್ಕಳಂತೆ ರಕ್ಷಣೆಯಿಂದ ಕಾಪಾಡ್ತಾರೆ ಅನ್ನೋದು ನಾವೆಲ್ಲರೂ ಕೂಡ ತಿಳಿಯಬೇಕು. ಯಾಕೆ ಅಂದರೆ ಇವತ್ತು ಕಾಡಿನ ಒಂದು ಪ್ರಾಣಿ ಪಕ್ಷಿಗಳನ್ನು ತನ್ನ ಮೃಗಗಳೆಂದು ಕರೆಯುವ ಈ ಕಾಲದಲ್ಲಿ ತನ್ನ ಮಕ್ಕಳಂತೆ ಪಳಗಿಸಿ ಅವುಗಳ ಜೊತೆ ವಿನಿಮಯವಾಗಿ ನಡೆದುಕೊಳ್ಳುವುದು ಒಂದು ತುಂಬ ಕಷ್ಟಕರವಾಗಿರುವ ದಿನಗಳಿದು. ಅದಕ್ಕಾಗಿ ಪ್ರಾಣಿಗಳಲ್ಲಿ ಒಂದು ಒಳ್ಳೆಯ ದೃಷ್ಟಿ ಇರುತ್ತೆ. ಆ ದೃಷ್ಟಿಯನ್ನು ನಾವು ಕಾಣಬೇಕಾದರೆ ಅವುಗಳ ಜೊತೆ ನಾವು ಪಳಗಬೇಕು, ಅವುಗಳನ್ನು ತನ್ನ ಮಕ್ಕಳಂತೆ ಹಾರೈಸಬೇಕು, ಪ್ರೀತಿಸಬೇಕು. ಆವಾಗ ನಮ್ಮ ದಾರಿಗೆ ಬಂದು ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಅವು ಕೂಡ ನಮ್ಮ ಪ್ರೀತಿಯಿಂದ ರಕ್ಷಣೆ ಕಾಯುತ್ತವೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವಂಥದ್ದು, ಅವುಗಳನ್ನು ಪ್ರೀತಿಸುವಂಥದ್ದು, ಅವುಗಳಿಗೆ ಒಂದು ವಿಶೇಷವಾದಂಥ ಹಣ್ಣು ಆಹಾರ ನೀರು ನೀಡುವಂಥದ್ದು, ಇವೆಲ್ಲವೂ ಕೂಡ ಒಂದು ಸಮಾಜದ ಕೆಲಸವಾಗಿದ್ದು ದಿನನಿತ್ಯ ಕೂಡ ಕಾಡಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸುವಂತಾಗಿರ್ಬೋದು, ಅವುಗಳನ್ನು ಬೇಸಿಗೆ ಟೈಮ್ನಲ್ಲಿ ನೀರಿಡೋ ದಾಹ ತೀರಿಸುವಂತಾಗಿರ್ಬೋದು, ಇಂಥ ಹಲವಾರು ಸೇವೆಗಳನ್ನು ನಾವು ಪ್ರಕೃತಿಯಲ್ಲಿ ಮಾಡ್ತಾಯಿದ್ದೀವಿ. ಏಕೆಂದರೆ ಮುಂದಿನ ಪೀಳಿಗೆ ಉಳಿಯಬೇಕಾದರೆ ಪ್ರಕೃತಿಯನ್ನು ಹೆಚ್ಚಿಸಬೇಕು. ಪ್ರಕೃತಿ ಹೆಚ್ಚಬೇಕಾದರೆ ಮರಗಿಡಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೆಡುವಂಥದ್ದಾಗಬೇಕು. ಅದಕ್ಕಾಗಿ ದಿನನಿತ್ಯವೂ ಕೂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ಈ ಜಾಗೃತಿಯನ್ನು ನೀಡ್ತಾ ಇರ್ತೀವಿ ಬಂಧುಗಳೇ. ನೋಡಿ, ಇವತ್ತು ಪ್ರಕೃತಿಗೆ ವಿರುದ್ಧವಾದಂಥ ಎಂತೆಂಥ ಕೆಲಸಗಳು ನಮ್ಮ ಮುಂದೆ ನಡೀತಾವೆ ಅನ್ನೋದು ನಿಮಗೆ ಗೊತ್ತಿದೆ. ಪ್ರಕೃತಿಗೆ ವಿರುದ್ಧವಾದಂಥ ವಿಷಕಾರಿಗಳನ್ನು ತಯಾರಿಸಿ ಇವತ್ತು ಬೆಟ್ಟ ಗುಡ್ಡಗಳನ್ನು ಕತ್ತರಿಸಿ ಅಲ್ಲಿ ಜೀವಿಸುವಂಥ ಸಕಲ ಪ್ರಾಣಿಗಳಿಗೂ ಕೂಡ ಒಂದು ಹಿಂಸೆಯನ್ನು ಕೊಟ್ಟು ಮದ್ದುಗುಂಡುಗಳನ್ನು ಹಾಕಿ ಆ ಶಬ್ದವನ್ನು ಮಾಡಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ಇವತ್ತು ನಾಡಿಗೆ ಓಡಿಸುವಂಥ ಕೆಲಸ ಈ ಕಾಲದಲ್ಲಿ ನಡೀತಾ ಇದೆ. ನಾವು ಕೂಡ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ವಾಸ ಮಾಡುವುದಕ್ಕೆ ಜಾಗವೇ ಇಲ್ಲದಂತಾಗಿದೆ ಈ ಪ್ರಕೃತಿಯಲ್ಲಿ. ಅದಕ್ಕಾಗಿ ನಾವು ಮರಗಿಡಗಳನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಪ್ರಾಣಿ ಪಕ್ಷಿಗಳು ವಾಸ ಮಾಡುವುದಕ್ಕೆ ಸರಿ ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಕೂಡ ದಿನನಿತ್ಯ ಈ ಸಮಾಜದ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಕೃತಿಯ ಒಂದು ಸಂದೇಶವನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೀಡ್ತಾ ಇರ್ತೀನಿ. ಪ್ರಕೃತಿಯನ್ನು ನೀನು ಕಾಯಿ, ಪ್ರಕೃತಿ ಒಂದಲ್ಲ ಒಂದು ದಿನ ನಿನ್ನನ್ನು ಕಾಯುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಆ ಪ್ರಕೃತಿ ಸೇವೆಯನ್ನು ಮಾಡಬೇಕು. ಏಕೆಂದರೆ ಪ್ರಕೃತಿ ಸೇವೆ ಮಾಡಿದವರು ಎಂದಿಗೂ ಕೆಟ್ಟಿಲ್ಲ. ಇವತ್ತು ನಮಗೆ ಮಾರ್ಗದರ್ಶಕರು ನಮ್ಮ ಮಾಗಡಿ ತಾಲೂಕಿನ ಸಾಲು ಮರದ ತಿಮ್ಮಕ್ಕನವರು ಸಾಲು ಗಿಡಗಳನ್ನು ನೆಟ್ಟಿ ಅವರು ಇವತ್ತು ನಮ್ಮ ಕಣ್ಮುಂದೆ ಮರೆಯಾಗಿದ್ದಾರೆ. ಅವರ ಆದರ್ಶದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಂದು ಗಿಡವಾದರೂ ನೆಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ
ಬನ್ನಿ ಅಲ್ಲೋಣ. ಹೇಯ್ ಕೊಡ್ತೀನಿ ನಿನಗೆ, ಯಾಕೆ? ಬಾ ಬಾ. ಬಾ 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 ಬಾ. ಬಾ ಬಾ ಬಾ. ಬಾ ಬಾ ಬಾ. ರಮ 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 ರಮ. ಬಾ 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 ಬಾ. ಅಂದ್ರೆ ಯಾವುದು ತೊಳ 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 ಹಿಡಿಯೋ. ಇನ್ನೇನು ಓಡಿಸೋದೆ ನಿಂದು, ತಿನ್ನಿಸ್ಕೊಡಲ್ಲ ಅವಕ್ಕೆ, ಚಿಕ್ಕವಕ್ಕೆ ಬರೀ ಓಡಿಸೋದೇ ಆಯ್ತು ನಿಂದು. ನೀನು ತಿನ್ನಲ್ಲ, ತಿನ್ನೋರ್ಗೂ ತಿನ್ಸಲ್ಲ. ಬರ್ರಿ ಓಡಿಸೋದೇ ಆಯ್ತದೆ ನಿಂದು. ತೊಳ ಹಿಡಿಯೋ, ತೊಳ ಹಿಡಿಯೋ ನೋಡ.